ಹೈಪೋಗ್ಲೈಸಿಮಿಯಾ ಅಂತ. ಹೈಪೋಗ್ಲೈಸಿಮಿಯಾ ಅಂದ್ರೆ ಶುಗರ್ ಲೋ ಆಗೋದು ಅಂತ. ರಕ್ತದಲ್ಲಿ ಸಕ್ಕರೆಯ ಅಂಶ 70ಕ್ಕಿಂತ ಕಡಿಮೆ ಆದಾಗ ನಾವು ಅದನ್ನ ಹೈಪೋಗ್ಲೈಸಿಮಿಯಾ ಅಂತ ನಾವು ಕರಿತೀವಿ. ಸೊ ಏನಾಗುತ್ತೆ ಅವಾಗ ನಾರ್ಮಲಿ ಬೇರೆಯವ್ರಿಗೆ ಯೂಶಲಿ ನಾರ್ಮಲ್ ಮನುಷ್ಯರಿಗೆ ಇದು ಆಗೋದಿಲ್ಲ. ಶುಗರ್ ಬಹಳ ಅಪರೂಪ, ಎಲ್ಲೋ ಉಪವಾಸ ತುಂಬಾ ದಿನ ಇದ್ದಾಗ ಅಥವಾ ಕೆಲವು ಅಪರೂಪದ ಕಾಯಿಲೆಗಳಲ್ಲಿ ಮಾತ್ರ ಈ ಹೈಪೋಗ್ಲೈಸಿಮಿಯಾ ನಾರ್ಮಲ್ ಮನುಷ್ಯರಲ್ಲಿ ಆಗುತ್ತೆ. ಅದರ್ವೈಸ್ ಸಕ್ಕರೆ ಕಾಯಿಲೆಯವರು ಯೂಶಲಿ ಮಾತ್ರೆ ತಗೊಂಡು ಇನ್ಸುಲಿನ್ ತಗೊಂಡು ತಿಂಡಿ ತಿಂದೇ ಇದ್ದಾಗ, ಊಟ ಮಾಡದೇ ಇದ್ದಾಗ, ಆ ಟೈಮ್ ಅಥವಾ ಯಾವ್ದಾದ್ರು ಕಾಯಿಲೆ ಜ್ವರ ಬಂದಾಗ ಇಂಥ ಟೈಮಲ್ಲಿ ಅವರಿಗೆ ಹೈಪೋಗ್ಲೈಸಿಮಿಯಾ ಆಗುತ್ತೆ. ಏನಾಗುತ್ತೆ ಹೈಪೋಗ್ಲೈಸಿಮಿಯಾದಲ್ಲಿ? ಕೈಕಾಲು ನಡಗೋದು, ಸಡನ್ ಆಗಿ ಎಲ್ಲೋ ಇರ್ತಾರೆ, ಯಾವ್ದೋ ಫಂಕ್ಷನ್ ಹೋಗಿರ್ತಾರೆ, ಇನ್ಸುಲಿನ್ ಮಾತ್ರ ತಗೊಂಡಿರ್ತಾರೆ, ಊಟ ಸಿಕ್ಕಿರಲ್ಲ, ಕೈಕಾಲು ನಡ್ಗಕ್ ಸ್ಟಾರ್ಟ್ ಆಗುತ್ತೆ, ಬೆವರಕ್ ಸ್ಟಾರ್ಟ್ ಆಗುತ್ತೆ. ಬೆವರು ಅಂದ್ರೆ ಏನ್ ಆಲ್ಮೋಸ್ಟ್ ಸ್ನಾನ ಮಾಡಿರೋ ತರ ಬೆವರ್ತಾರೆ, ಅಷ್ಟು ಬಟ್ಟೆ ಎಲ್ಲ ಬೆವರ್ತಾರೆ. ರೆಸ್ಟ್ಲೆಸ್ನೆಸ್, ಏನೋ ಒಂಥರ ಚಡಪಡಿಕೆ ಸ್ಟಾರ್ಟ್ ಆಗುತ್ತೆ, ಹಶು ಆಗುತ್ತೆ, ಸಂಕಟ ಆಗುತ್ತೆ. ಈಗ ಈ ಟೈಮ್ ನಲ್ಲಿ ನಾವು ಏನಾದ್ರೂ ತಿನ್ಲಿಲ್ಲ ಅಂದ್ರೆ ಅದು ಅನ್ಕಾನ್ಶಿಯಸ್ ಆಗ್ಬೋದು, ಫಿಟ್ಸ್ ಬರ್ಬೋದು, ಪ್ರಾಣಕ್ಕೆ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಯೂಶಲಿ ವಯಸ್ಸಾದವ್ರಲ್ಲಿ ನಾವು ಜಾಸ್ತಿ ನೋಡ್ತೀವಿ, ಅಥವಾ ತುಂಬಾ ಅಂದ್ರೆ ಈ ಊಟ ತಿಂಡಿ ಟೈಮಿಗೆ ಕರೆಕ್ಟ್ ಆಗಿ ಇಲ್ಲದೆ ಇರೋರು ನಾವು ಜಾಸ್ತಿ ನೋಡ್ತೀವಿ. ಈ ತರ ಆಗ್ತದೆ ಅಂದಾಗ ಇಮಿಡಿಯೇಟ್ ಆಗಿ ಯಾರೋ ಏನಾದ್ರೂ ತಿನ್ನಬೇಕು ನಾವು. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಸಕ್ಕರೆ ಕಾಯಿಲೆ ಇರೋರು ತಿನ್ನೋ ಪದಾರ್ಥ ಏನಾದ್ರು ಜೋಬಲ್ಲಿ ಇಟ್ಕೊಂಡು ಹೋಗಿ. ಯಾವ್ದೋ ಫಂಕ್ಷನ್ ಹೋಗುವಾಗ ಎಲ್ಲಾ ಕಡೆ ನಿಮಗೆ ಟೈಮಿಗೆ ಕರೆಕ್ಟ್ ಆಗಿ ಊಟ ತಿಂಡಿ ಸಿಗೋಲ್ಲ ಅಂತ. ಈ ತರ ಆಗ್ತದೆ ಅಂದ್ರೆ ಏನಾದ್ರು ತಿನ್ಬೇಕು. ಈ ತರ ಯಾರಾದ್ರೂ ನೀವು ನೋಡಿದ್ರು ಕೂಡ ಅನ್ಕಾನ್ಶಿಯಸ್ ಆಗ್ತಾ ಅಂದ್ರೆ ಫಸ್ಟ್ ಸಕ್ಕರೆ ಕಾಯಿಲೆ ಸಸ್ಪೆಕ್ಟ್ ಮಾಡ್ಬೇಕು. ಕಾನ್ಶಿಯಸ್ ಇದ್ರೆ ಏನಾದ್ರು ತಿನ್ನಿಸ್ಬೇಕು, ಕಾನ್ಶಿಯಸ್ ಇಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡ್ಬಂದು ಡೆಕ್ಸ್ಟ್ರೋಸ್ ಅಥವಾ ಗ್ಲೂಕೋಸ್ ಹಾಕಿದ್ರೆ ಯೂಶಲಿ ಸರಿ ಆಗ್ತಾರೆ.